ಮಾನವ ಇತ್ತೀಚಿನ ಬ್ಯುಸಿ ಜೀವನದಲ್ಲಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸೋದು ಬಹುತೇಕ ಕಷ್ಟಕರ ಆಗಿದೆ. ಅದರಲ್ಲೂ ಮಾನವನಿಗೆ ಮೆದುಳು ಅನ್ನೋದು ಬಹಳ ಪ್ರಾಮುಖ್ಯತೆ ಇದೆ. ಇದರ ನಡುವೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಪೀಡ್ಸ್ ಅನ್ನುವಂಥ ಕಾಯಿಲೆ ಮನುಷ್ಯನ ಜೀವನದಲ್ಲಿ ಕೆಲವರಿಗೆ ಬರುತ್ತೆ. ಹಾಗಾದರೆ ಇದನ್ನು ತಡೆಗಟ್ಟೋದು ಹೇಗೆ? ಇದರ ಬಗ್ಗೆ ಖ್ಯಾತ ವೈದ್ಯ ಡಾಕ್ಟರ್ ನಹೀಂ ಸಾದಿಕ್ ಏನು ಹೇಳಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ. ಮೆದುಳು ಅನ್ನೋದು ಮನುಷ್ಯನ ಜೀವನಕ್ಕೆ ಬಹಳಷ್ಟೊಂದು ಪ್ರಾಮುಖ್ಯವಾದ ಒಂದು ಹೇಳ್ಬೋದು. ಸೊ ಇದರ ಬಗ್ಗೆ ಮಾತಾಡೋದಕ್ಕೆ ಖ್ಯಾತ ವೈದ್ಯರಾಗಿರುವಂತಹ ಡಾಕ್ಟರ್ ನಹೀಂ ಸಾದಿಕ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ತಾ ಹೋಗುವ. ಸರ್, ಈಗ ಪ್ರತಿಯೊಬ್ಬ ಮನುಷ್ಯನಿಗೆ ಕೂಡ ಬ್ರೈನ್ ಬಹಳಷ್ಟು ಪ್ರಾಮುಖ್ಯತೆ ಇರುವಂಥದ್ದು. ಬ್ರೈನ್ಗೆ ಏನಾದರೂ ಒಂಚೂರು ಡ್ಯಾಮೇಜ್ ಆದರೂ ಕೂಡ ನಮ್ಮ ಇಡೀ ಜೀವಕ್ಕೆ ಎಫೆಕ್ಟ್ ಆಗುವ ಸಾಧ್ಯತೆ ಇರುತ್ತೆ. ಮೊದಲೇದಾಗಿ ಬ್ರೈನ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಬ್ರೈನ್ ಅಂದರೆ ದಿಸ್ ಇಸ್ ಅ ಸೆಂಟರ್, ಇದು ಮುಖ್ಯ. ಓಕೆ, ನಾವು ಮಾತಾಡ್ತಾ ಇರೋದು ನಮ್ಮದು ಆ್ಯಕ್ಷನ್ಸ್, ಮೂಮೆಂಟ್ಸ್, ಈವನ್ ನಮ್ಮದು ಭಾವನೆ ಕೂಡ ಎಲ್ಲ ಇರೋದು ಸೆಂಟರ್ ಮೆದುಳಿನಲ್ಲಿ. ಅದು ಬ್ರೈನ್ ಫಂಕ್ಷನಿಂಗ್ ಸರಿ ಇದ್ದರೆ ನಮ್ಮದು ಮೂಮೆಂಟ್ ಸರಿ ಇರುತ್ತೆ, ನಮ್ಮ ಮಾತು ಸರಿ ಇರುತ್ತೆ, ನಮ್ಮದು ಥಾಟ್ಸ್, ನಾವು ಏನು ಇಮ್ಯಾಜಿನ್ ಮಾಡೋದು, ನಾನೇನು ಫೀಲಿಂಗ್ ಮಾಡೋದು, ಭಾವನೆ ಎಲ್ಲ ನಾರ್ಮಲ್ ಇರುತ್ತೆ. ಬಟ್ ಅದು ಬ್ರೈನಲ್ಲಿ ಯಾವುದೋ ಪ್ರಾಬ್ಲಮ್ ಬಂತು ಆ ಸೆಲ್ಸ್ನಲ್ಲಿ, ಆ ಫಂಕ್ಷನಿಂಗ್ನಲ್ಲಿ ಅಂದರೆ ದೆನ್ ಡಿಪೆಂಡಿಂಗ್ ಆನ್ ದಟ್ ಆ ಕಾಯಿಲೆ ಬರುತ್ತೆ, ಆ ರೋಗ ಬರುತ್ತೆ. ಸರ್, ಈಗ ನಿಮಗೇನೆ ಗೊತ್ತು, ಇತ್ತೀಚಿನ ಯುಗದಲ್ಲಿ ನಮ್ಮದು ಬ್ಯುಸಿ ಲೈಫ್ ಇರುತ್ತೆ. ಅಲ್ಲಿ ಇಲ್ಲಿ ಎಲ್ಲ ನಾವು ಬ್ರೈನನ್ನು ಅಂದರೆ ಉಪಯೋಗಿಸಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಬಹಳ ಎಫೆಕ್ಟ್ ಚಿಕ್ಕ ಮಕ್ಕಳಿಂದ ನೀವು ನೋಡ್ತಾ ಇರ್ಬೋದು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಕೂಡ ಪಿಟ್ಸ್ ಬರುವ ಸಾಧ್ಯತೆ ಇರುತ್ತೆ. ಸೊ ಇದು ಯಾಕಾಗಿ ಬರುತ್ತೆ ಅಂದರೆ ಇದು ಪೀಳಿಗೆಯಿಂದ ಬರುತ್ತಾ, ಅಂದರೆ ಬೇರೆಯವರಿಗೆ, ಅಂದರೆ ನಮ್ಮ ಫ್ಯಾಮಿಲಿ ಹಿಸ್ಟ್ರಿಯಿಂದ ಬರುತ್ತಾ, ಅಥವಾ ಈಗಿನ ಜೀವನ ಶೈಲಿಗೆ ಬರ್ತಾ ಇದೆಯಾ? ನಾವು 38 ವರ್ಷದಿಂದ ಈ ಪ್ರೊಫೆಷನಲ್ಲಿ ಇದ್ದೀನಿ. ಸೊ ಫಿಟ್ಸ್ ನಿಮಗೆ ಯಾವಾಗ ಬರುತ್ತೆ ಗೊತ್ತಿಲ್ಲ. ಫ್ರಮ್ ಎ ನ್ಯೂ ಬಾರ್ನ್ ಟು ಎನ್ ಎಲ್ಡರ್ಲಿ. ಓಕೆ, ಹುಟ್ಟು ಮಗು 1 ಅವರ್ ಒಳಗಡೆ ಫಿಟ್ಸ್ ಬರ್ಬೋದು. 60, 70, 80 ಇಯರ್ಸ್ ವಯಸ್ಸಿನಲ್ಲಿ ಕೂಡ ಫಿಟ್ಸ್ ಬರ್ಬೋದು. ಓಕೆ, ಪ್ರತಿಯೊಬ್ಬರು ಏನು ಯೋಚನೆ ಮಾಡ್ತಾರೆ, ಇದು ಇಸ್ ಜೆನೆಟಿಕ್, ಇದು ಹೆರಿಡಿಟ್ರಿ, ಇದು ನಮ್ಮದು ಫ್ಯಾಮಿಲಿನಲ್ಲಿ ಬರ್ತಾ ಇರತ್ತೆ. ಆ ಥರ ನಿಜ ಇಲ್ಲ. ಅದು ಬರ್ಬೋದು, ಬಟ್ ಎಲ್ಲ ಫಿಟ್ಸ್ ಫ್ಯಾಮಿಲಿನಲ್ಲಿ ಬರುತ್ತೆ, ಅದು ತಪ್ಪು. ಓಕೆ, ಇಟ್ ಕ್ಯಾನ್ ಕಮ್ ಬಿಕಾಸ್ ಆಫ್ ಮೆನಿ ರೀಸನ್ಸ್. ಬ್ರೈನ್ನಲ್ಲಿ ಇನ್ಫೆಕ್ಷನ್ ಆಯಿತು ಅಂದರೆ ಬರ್ಬೋದು, ನಿಮಗೆ ಸ್ಟ್ರೆಸ್ ಇದ್ದರೆ ಬರ್ಬೋದು, ನೀವು ಊಟ ಮಾಡಿಲ್ಲ ಅಂದರೆ ಬರ್ಬೋದು, ಮತ್ತು ನಿಮಗೆ ಸ್ಟ್ರೋಕ್ ಆಗಿದ್ದರೆ ಬರ್ಬೋದು. ದೇರ್ ಆರ್ ಲಾಟ್ ಆಫ್ ರೀಸನ್ಸ್. ಆ್ಯಂಡ್ ಮೆಜಾರಿಟಿನಲ್ಲಿ ಏನು ಕಾರಣ ಇದೆ ನಮಗೆ ವಿ ಡೋಂಟ್ ನೋ ಸ್ಟಿಲ್. ಓಕೆ, ನಾವು ಮೆಡಿಕಲ್ ಟರ್ಮ್ಸ್ನಲ್ಲಿ ಹೇಳೋದು ಇಡಿಯೋಪ್ಯಾಥಿಕ್. ಇಡಿಯೋಪ್ಯಾಥಿಕ್ ಅಂದರೆ ಅರ್ಥ ಆ ಕಾರಣ ಗೊತ್ತಿಲ್ಲ. ಓಕೆ, ಸೊ ನಾವು ಏನು ಮಾಡ್ತೀವಿ, ಇನ್ವೆಸ್ಟಿಗೇಟ್ ಮಾಡಿ ನೋಡ್ತೀವಿ. ಟ್ಯೂಮರ್ ಇದೆ, ಇಲ್ಲ ಕ್ಲಾಟ್ ಇದೆ, ಇಲ್ಲ ಇನ್ಫೆಕ್ಷನ್ ಇದ್ದರೆ ಅದಕ್ಕೆ ಟ್ರೀಟ್ ಮಾಡಿ ಮತ್ತು ಫಿಟ್ಸ್ಗೆ ಟ್ರೀಟ್ಮೆಂಟ್ ಮಾಡ್ತೀವಿ. ಏನು ಕಾರಣ ಇಲ್ಲ ಅಂದರೆ ಫಿಟ್ಸ್ಗೆ ಬೇರೆ ಟ್ರೀಟ್ಮೆಂಟ್ ಇರುತ್ತೆ. ಸೊ ನೀವು 38 ಇಯರ್ಸ್ ಎಕ್ಸ್ಪೀರಿಯನ್ಸ್ ಹೇಳಿದ್ರೆ, ಸೊ ನಿಮ್ಮ ಪ್ರಕಾರ ಅಂದರೆ ಯಾವ ಏಜಲ್ಲಿ ಬರ್ಬೋದು? ಈಗ ನ್ಯೂ ಬಾರ್ನ್ ಬೇಬಿಯಲ್ಲಿ ಬರ್ಬೋದಾ, ಅಥವಾ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಬರ್ಬೋದಾ, ಅಥವಾ ನಮ್ಮಂತಹ ಈಗ ಕೆಲಸ ಯೂತ್ ಏನಿದ್ದಾರೆ, ಸೊ ಈಗಿನ ಜನ್ರೇಷನ್ಗೆ ಒತ್ತಡ ನಿಮಗೆ ಗೊತ್ತು, ಭಾಳಷ್ಟು ಕೆಲಸ ಆಗಿರ್ಬೋದು, ಪ್ರೆಷರ್ ಆಗಿರ್ಬೋದು, ಇದರಿಂದ ಈ ಏಜಿಗೆ ಬರುತ್ತೆ ಅಂತ ಏನಾದರೂ ಲಿಮಿಟ್ಸ್ ಇದೆಯಾ? ಇಲ್ಲ, ಲಿಮಿಟ್ ಇಲ್ಲ. ಯಾವ ಏಜ್ನಲ್ಲಿ ಬರ್ಬೋದು, ದೇರ್ ಇಸ್ ನೋ ಲಿಮಿಟ್. ಸೊ ಇದು ಹೇಗೆ ಬರುತ್ತೆ ಅನ್ನೋದು ಇನ್ನೂ ಕೂಡ ನಿಮ್ಮ ವೈದ್ಯ ಲೋಕದಲ್ಲಿ ಗೊತ್ತಾಗಿಲ್ವಾ? ಇಲ್ಲ, ಇದೇ ಕಾರಣ ಇದೆ. ನಾನು ಜಸ್ಟ್ ಐ ವಾಸ್ ಟೆಲ್ಲಿಂಗ್ ಯು. ನೋಡಿ, ಕೆಲವು ಟೈಮ್ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಈಗ ಬ್ರೈನ್ನಲ್ಲಿ ಟ್ಯೂಮರ್ ಇರ್ಬೋದು, ಇಲ್ಲಾಂದರೆ ಬ್ರೈನ್ನಲ್ಲಿ ಇನ್ಫೆಕ್ಷನ್ ಇರ್ಬೋದು, ಇಲ್ಲಾಂದರೆ ಹೈಪೋಗ್ಲೈಸೀಮಿಯಾ. ಓಕೆ, ಡಯಾಬಿಟಿಕ್ ಪೇಷಂಟ್, ಶುಗರ್ ಕಡಿಮೆ ಆಯಿತು ಅಂದರೆ, ಇಲ್ಲಾಂದರೆ ನೀವು ಉಪವಾಸ ಮಾಡಿದರು 2-3 ದಿವಸ, ಅದರಲ್ಲಿ ಬರ್ಬೋದು. ನೀವು ಸರಿಯಾಗಿ ನಿದ್ದೆ ಮಾಡಿಲ್ಲ, ಅದು ಕಾರಣ ಬರ್ಬೋದು. ಬಟ್ ಕೆಲವು ಟೈಮ್ ಕಾರಣ ಗೊತ್ತಿರಲ್ಲ. ಸೊ ಅದಕ್ಕೆ ಇಡಿಯೋಪ್ಯಾಥಿಕ್ ಹೇಳೋದು. ಕೆಲವು ಫಿಟ್ಸ್ ಫ್ಯಾಮಿಲಿ ಕೂಡ ನಲ್ಲಿ ಬರುತ್ತೆ, ಅದು ಕೂಡ ಇರ್ಬೋದು. ಸೊ ಫಿಟ್ಸ್ ಬಂದರೆ ಫಸ್ಟ್ ಸ್ಟೆಪ್ ಇಸ್ ನಾವು ಇನ್ವೆಸ್ಟಿಗೇಟ್ ಮಾಡಬೇಕು, ಏನು ಕಾರಣ ಬರ್ತಾ ಇದೆ. ಈಗ ಫಿಟ್ಸ್ ಬಂದಾಗ ನಿಮಗೇನೆ ಗೊತ್ತು, ಹಳ್ಳಿಗಳಲ್ಲೆಲ್ಲ ಮನೆಯ ಬೀಗದ ಕೈ ಕೊಡುವಂಥದ್ದು, ಕಬ್ಬಿಣ ಕೊಡುವಂಥದ್ದು, ಯಾಕಂದರೆ ಇದು ಒಂಥರ ಹಳ್ಳಿಯ ಪದ್ಧತಿ ಅಂತ ಮೂಢನಂಬಿಕೆ ಥರನೂ ಕೆಲವರು ತಗೋತಾರೆ. ಸೊ ವೈದ್ಯರಾಗಿ ನೀವೇನು ಹೇಳ್ತೀರಾ? ರೈಟ್, ಓಕೆ, ದಟ್ಸ್ ಭಾಳ ಒಳ್ಳೆಯ ಪ್ರಶ್ನೆ. ಜನ ಇದೇ ಮಾಡೋದು, ಫಿಟ್ಸ್ ಬಂದ ತಕ್ಷಣ ಅವ್ರಿಗೆ ಕೈನಲ್ಲಿ ಬೀಗ ಕೊಡೋದು. ಇಲ್ಲ, ಫಿಟ್ಸ್ ಬಂದ ತಕ್ಷಣ ಏನು ಮಾಡಬಾರ್ದು. ಫಸ್ಟ್ ಥಿಂಗ್ ಏನು ಮಾಡಬೇಕು, ಪೇಷಂಟ್ ಯಾವುದಕ್ಕೆ ಫಿಟ್ಸ್ ಬರ್ತಾ ಇದೆ ಅವ್ರಿಗೆ ಮಲಗಿಸ್ಬೇಕು ಸೈಡ್ನಲ್ಲಿ. ಯಾಕಂದರೆ ಆ ಟೈಮ್ ನಾಲ್ಗೆ ಒಳಗಡೆ ಹೋಗಬಾರ್ದು.
ನಾಲ್ಗೆ ಒಳಗಡೆ ಹೋಯಿತು ಅಂದರೆ ಬ್ರೀದಿಂಗ್ ಸ್ಟಾಪ್ ಆಗುತ್ತೆ. ಮತ್ತು ಈ ಥರ ಯಾವುದೋ ಡ್ರೆಸ್ ಇದ್ದರೆ, ಟೈ ಇದೆ, ಬಟನ್ ಇದ್ದರೆ ಅಂದರೆ ಅದೆಲ್ಲ ಲೂಸ್ ಮಾಡಿ ಅವ್ರಿಗೆ ಸೈಡ್ನಲ್ಲಿ ಹಾಕಿ ರಿಲ್ಯಾಕ್ಸ್ ಮಾಡಬೇಕು. 1 ಮಿನಿಟ್ 2 ಮಿನಿಟ್ಸ್ ಅಷ್ಟೇ ಇರೋದು. ಅದು 1 ನಿಮಿಷ 2 ನಿಮಿಷನಲ್ಲಿ ಫಿಟ್ಸ್ ಸ್ಟಾಪ್ ಆಗುತ್ತೆ. ಆದಮೇಲೆ ತಕ್ಷಣ ನೀವು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಬೇಕು. ಬೀಗ ಕೊಡೋದು ಇಟ್ ಈಸ್ ರಾಂಗ್, ಇಟ್ ವಿಲ್ ನಾಟ್ ವರ್ಕ್, ಇಟ್ ವಿಲ್ ನಾಟ್ ಎಫೆಕ್ಟ್. ಓಕೆ, ನೀವು ಹೇಳಿದ್ರಿ ಸರ್, ಈಗ ಒಂದು ಸೈಡಾಗಿ ಮಲಗಿಸ್ಬೇಕಂತ ಬಹಳ ಪೇರೆಂಟ್ಸ್ ಪ್ಯಾನಿಕ್ ಆಗ್ತಾರೆ. ಅಥವಾ ದೊಡ್ಡವರಿಗೆ ಕೆಲಸಕ್ಕೆ ಹೋದಾಗ ಸಾರ್ವಜನಿಕರು ಏನೋ ಬಿದ್ದಿದ್ದಾರೆ ಅಂತ ಯಾರು ಕೂಡ ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಹೋಗಲ್ಲ. ಸೊ ಇದಕ್ಕೆ ಮೆಡಿಸಿನ್ ಏನಿದೆ, ಯಾವ ರೀತಿ ಅವರನ್ನು ಟ್ರೀಟ್ ಮಾಡಬೇಕು? ಓಕೆ, ಸೈಡ್ ಮಲಗಿಸ್ಬೇಕು, ಓಕೆ, ಆಗಲೇ ಕ್ಯೂರ್ ಆಗ್ತಾರಾ ಅಥವಾ ತದನಂತರ ಡಾಕ್ಟರ್ ಹತ್ರ ಕರ್ಕೊಂಡು ಬರಬೇಕಾ, ಹೇಗೆ? ಇಮ್ಮಿಡಿಯೇಟ್ ಅದು 1-2 ನಿಮಿಷನಲ್ಲಿ ಫಿಟ್ಸ್ ಸ್ಟಾಪ್ ಆಗುತ್ತೆ. ಆಗ ತಕ್ಷಣ ನೀವು ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕು. ಓಕೆ, ಇದು ಕಂಟಿನ್ಯೂ ಇರುತ್ತಾ, ಹೇಗೆ? ಇಲ್ಲ. ಓಕೆ, ಆಲ್ಮೋಸ್ಟ್ 70-80% ತಿರ್ಗಾ ಬರಲ್ಲ. ಓಕೆ, ಬಟ್ ಹಾಸ್ಪಿಟಲ್ನಲ್ಲಿ 24 ಅವರ್ಸ್ ಆಬ್ಸರ್ವೇಷನಲ್ಲಿ ಇರಬೇಕು. ಅಕಸ್ಮಾತ್ ಇನ್ನೊಂದು ಸತಿ ಬಂದರೆ ಏನು ಮಾಡಬೇಕು, ಡಾಕ್ಟರ್ ಎಲ್ಲ ಚೆಕಪ್ ಮಾಡಿ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಓಕೆ, ಈಗ ಮೂಢನಂಬಿಕೆ ತೆಗೆದುಕೊಳ್ಳೋದಾದರೆ ನಿಮಗೇನೆ ಗೊತ್ತು, ಬಹಳಷ್ಟು ಹಳ್ಳಿಗಳಲ್ಲಿ ಪಿಟ್ಸ್ ಬಂತಂದರೆ ಅದು ಯಾವುದು ಟ್ಯಾಬ್ಲೆಟ್ಸ್ ಕೊಡ್ತಾ ಇರಬೇಕು ಮಕ್ಕಳಿಗೆ ಚಿಕ್ಕ ಟೈಮಲ್ಲಿ. ಸೊ ಅದೆಲ್ಲ ಕೊಡದೇ ಇರೋದಕ್ಕೆ ಈ ರೀಸನಿಂದ ಈ ರೀತಿಯಾಗಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಸೊ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಮೆಡಿಸನ್ ಏನು? ಹಾಂ, ನೋಡಿ, ಡಿಪೆಂಡಿಂಗ್ ಆನ್ ದ ಕಾಸ್. ಫಾರ್ ಎಕ್ಸಾಂಪಲ್, ಕೆಲವು ಮಕ್ಕಳಿಗೆ ಜ್ವರ ಬಂದರೆ ಬರುತ್ತೆ, ಹೈ ಫೀವರ್ನಲ್ಲಿ ಫೆಬ್ರೈಲ್ ಸೀಜರ್ಸ್ ಹೇಳೋದು. ಅದಕ್ಕೆ ಡಾಕ್ಟರ್ ನಿಮಗೆ ಗೈಡ್ ಮಾಡ್ತಾರೆ. ಜ್ವರ ಬಂದ ತಕ್ಷಣ ಜ್ವರ ಟ್ರೀಟ್ಮೆಂಟ್ ಮಾಡಬೇಕು, ಮತ್ತು ದ ವಿಲ್ ಬಿ ಒನ್ SOS ಟ್ಯಾಬ್ಲೆಟ್. ಆ ಸಮಯದಲ್ಲಿ ಒಂದು ಟ್ಯಾಬ್ಲೆಟ್ ಕೊಡಬೇಕು. ಜ್ವರ ಇಲ್ಲ, ಬೇರೆ ಕಾರಣ ಫಿಟ್ಸ್ ಬಂತು ಅಂದರೆ ಅದಕ್ಕೆ ಟ್ಯಾಬ್ಲೆಟ್ಸ್ ಇರುತ್ತೆ. ಬಟ್ ಅದು ಪ್ರೋಗ್ರಾಮ್ ಪ್ರಕಾರ ತಗೊಂಡ್ರೆ 2 ವರ್ಷ ಅಥವಾ 2.5 ವರ್ಷ ಅಷ್ಟೇ ತಗೊಳ್ಳೋದು. ಆಮೇಲೆ ಫಿಟ್ ಸ್ಟಾಪ್ ಆಗುತ್ತೆ 90% ಕೇಸಸ್ನಲ್ಲಿ. ಪಿಟ್ಸಿಂದ ಸ್ಟ್ರೋಕ್ ಆಗುವ ಸಾಧ್ಯತೆ ಇದೆಯಾ? ಯಾಕಂದರೆ ಬಹುತೇಕ ಮಂದಿಗೆ ಡೌಟ್ ಇರುತ್ತೆ, ನಮಗೆ ಪಿಟ್ಸ್ ಬಂತು, ಇನ್ನು ಮುಂದೆ ನಮಗೆ ಏನೋ ಸ್ಟ್ರೋಕ್ ಆಗಬಹುದು ಅನ್ನೋ ಒಂದು ಕಲ್ಪನೆ ಇರುತ್ತೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಬರಲ್ಲ, ಫಿಟ್ಸ್ಲಿಂದ ಸ್ಟ್ರೋಕ್ ಬರಲ್ಲ, ಸ್ಟ್ರೋಕ್ಲಿಂದ ಫಿಟ್ಸ್ ಬರ್ಬೋದು. ಸೊ ಈಗ ನಿಮ್ಮ ಇದರಲ್ಲಿ ನೀವು ಅನುಭವದ ಪ್ರಕಾರ ಸಿಟಿಗಳಲ್ಲಿ ಜಾಸ್ತಿ ಆಗ್ತಿದೆಯಾ, ಹಳ್ಳಿಗಳಲ್ಲಿ ಜಾಸ್ತಿ ಆಗ್ತಿದೆಯಾ? ಎಲ್ಲ ಕಡೆ ಸೇಮ್ ಇದೆ. ಓಕೆ, ಬಟ್ ಏನಾಗುತ್ತೆ, ಸಿಟಿನಲ್ಲಿ ಜನಕ್ಕೆ ಗೊತ್ತಿದೆ, ಸೊ ಅವರು ಡಾಕ್ಟರ್ ಹತ್ರ ಹೋಗ್ತಾರೆ. ಹಳ್ಳಿ ಕಡೆ ಬಂದರೆ ಅವ್ರಿಗೆ ಕಲ್ಪನೆ ಏನು, ಫಿಟ್ಸ್ ಬಗ್ಗೆ ಹಳ್ಳಿ ಕಡೆ ಎಲ್ಲ ಏನು ಅಂದ್ಕೊಳ್ತಾರೆ, ದಿಸ್ ಈಸ್ ಅ ಕರ್ಸ್ ಫ್ರಮ್ ಗಾಡ್, ದೇವರಿಂದ ಶಾಪ ಬರೋದು. ಸೊ ಫಿಟ್ಸ್ ಬಂದ ತಕ್ಷಣ ಅವ್ರು ದೇವಸ್ಥಾನ ಹೋಗ್ತೀರಾ, ದಾರ ಕಟ್ತೀರಾ, ದರ್ಗಾ ಹೋಗೋದು, ಚರ್ಚ್ ಹೋಗೋದು, ಅದು ಪೂಜೆ ಎಲ್ಲ ಮಾಡಬೇಕು. ಬಟ್ ಅದರಿಂದ ಫಿಟ್ ಸರಿ ಆಗಲ್ಲ. ಅದಕ್ಕೆ ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೋಬೇಕು. ಸೊ ಎಲ್ಲ ಕಡೆ ಸೇಮ್ ಇದೆ. ಬಟ್ ಇಲ್ಲಿ ಬಿಕಾಸ್ ಆಫ್ ಇನ್ಫಾರ್ಮೇಷನ್, ಬಿಕಾಸ್ ಆಫ್ ನಾಲೆಜ್, ಜನ ಡಾಕ್ಟರ್ ಹತ್ರ ಹೋಗ್ತಾರೆ, ಹಳ್ಳಿ ಕಡೆ ಹೋಗಲ್ಲ ಅಷ್ಟೇ. ಬಟ್ ಇಟ್ಸ್ ದ ಸೇಮ್. ಫಿಟ್ಸ್ಗೆ ಬ್ರೈನಿಂದಲೇ ಫಿಟ್ಸ್ ಇದಾಗೋದಾ, ಹೇಗೆ ಸರ್? ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದರೆ, ಯಾಕಂದರೆ ಬಹುತೇಕ ಮಂದಿಗೆ ಗೊತ್ತಿರಲ್ಲ ಫಿಟ್ಸ್ ಯಾವುದರಿಂದ ಬರುತ್ತೆ, ಹೇಗೆ ಬರುತ್ತೆ, ಆಗ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಹೇಳಿದ್ರಿ. ಎಲ್ಲಿಂದ ಯಾವ ರೀತಿ ಎಫೆಕ್ಟ್ ಆಗುತ್ತೆ? ನೋಡಿ, ಇದು ಬರೋದು ಫಾರ್ ಎಕ್ಸಾಂಪಲ್, ಈಗ ನಮ್ಮದು ಬ್ರೈನ್ನಲ್ಲಿ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ ಇರುತ್ತೆ. ಅದು ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ ಕರೆಕ್ಟ್ ಇದ್ದರೆ ನಮ್ಮ ಮೂಮೆಂಟ್ಸ್ ಸರಿ ಇರುತ್ತೆ, ನಮ್ಮದೆಲ್ಲ ಸರಿ ಇರುತ್ತೆ. ಬಟ್ ಕೆಲವು ಟೈಮ್ ಬಿಕಾಸ್ ಇಫ್ ಸಂಬಡಿ ಹ್ಯಾಸ್ ಈ ಫಿಟ್ಸ್ ಬಂದರೆ ಅದು ಆ್ಯಕ್ಟಿವಿಟಿ ಜಾಸ್ತಿ ಆಗುತ್ತೆ, ಶಾರ್ಟ್ ಸರ್ಕ್ಯೂಟ್ ಥರ. ಆ ಆ್ಯಕ್ಟಿವಿಟಿ ಜಾಸ್ತಿ ಆಯಿತು ಅಂದರೆ ಡಿಪೆಂಡಿಂಗ್ ಆನ್ ದ ಟೈಪ್ ಆಫ್ ಫಿಟ್ ಅದು ಫಿಟ್ಸ್ ಅಟ್ಯಾಕ್ ಬರುತ್ತೆ. ಓಕೆ, ಈಗ ನಿಮಗೇನೆ ಗೊತ್ತು ಸರ್, ಇತ್ತೀಚಿನ ಯುಗದಲ್ಲಿ ಮೊಬೈಲ್, TV, ಲ್ಯಾಪ್ಟಾಪ್ ಅಂದರೆ ನಾವೊಂಥರ ಟೆಕ್ನಾಲಜಿ ಇದರಲ್ಲಿ ಇರುವಂಥದ್ದು. ಸೊ ಇದೇನಾದರೂ ಎಫೆಕ್ಟ್ ಆಗುತ್ತಾ? ಯಾಕಂದರೆ ಬ್ರೈನ್ ಮೇಲೆ ಬಹಳಷ್ಟು ಎಫೆಕ್ಟ್ ಆಗುತ್ತೆ. ಈಗಾಗಲೇ ನಿಮ್ಮ ಖ್ಯಾತ ವೈದ್ಯರುಗಳು ಕೂಡ ತಿಳಿಸಿರುವಂಥದ್ದು. ಎಷ್ಟು ಎಫೆಕ್ಟ್ ಆಗುತ್ತೆ ಸರ್ ಇದು? ನೋಡಿ, ಸ್ಕ್ರೀನ್ ಟೈಮ್ ಇಸ್ ಎ ಟ್ರಿಗರ್ ಅಂದರೆ ಇದು ಪ್ರೆಸಿಪಿಟೇಟ್ ಮಾಡುತ್ತೆ ಫಿಟ್ಸ್ಗೆ. ಸ್ಕ್ರೀನ್ ಟೈಮ್ ಕಡಿಮೆ ಮಾಡಬೇಕು. ಓನ್ಲಿ ವೆನ್ ಇಟ್ ಈಸ್ ನೀಡೆಡ್ ಯು ಹ್ಯಾವ್ ಟು ಯೂಸ್. ಸ್ಕ್ರೀನ್ ಟೈಮ್ ಅಂದರೆ ಮೊಬೈಲ್, ಲ್ಯಾಪ್ಟಾಪ್, ಕಂಪ್ಯೂಟರ್, TV ಎಲ್ಲ ಜೋಡಿಸಿ ಕಡಿಮೆ ಮಾಡಬೇಕು. ಓಕೆ, ಸೊ ಏನು ಕಿವಿ ಮಾತು ಹೇಳ್ತೀರಾ ಯೂತ್ಸ್ಗೆ ಆಗಿರ್ಬೋದು, ಬೇಬೀಸ್? ಯಾಕಂದರೆ ಬಹಳಷ್ಟು ಪೇರೆಂಟ್ಸ್ ಕೂಡ ಮಕ್ಕಳಿಗೆ ಪಿಟ್ಸ್ ಬಂದಾಗ ಏನು ಮಾಡಬೇಕಂತ ಗೊತ್ತಿರಲ್ಲ. ಒಂದು ಖ್ಯಾತ ತಜ್ಞರಾಗಿ ಏನು ಹೇಳ್ತೀರಾ? ಸಪೋಸ್ ಯಾರಿಗೆ ಫಿಟ್ಸ್ ಬಂತು ಅಂದರೆ ನಂಬರ್ 1 ಅವರು ಕರೆಕ್ಟ್ ಟ್ರೀಟ್ಮೆಂಟ್ ತಗೋಬೇಕು. ಆಮೇಲೆ ಅವ್ರ ಲೈಫ್ನಲ್ಲಿ ಒಂದು ರುಟೀನ್ ಬರಬೇಕು. ನಿದ್ದೆ ಕರೆಕ್ಟ್ ಮಾಡಬೇಕು. ನಿದ್ದೆ ಮಾಡಿಲ್ಲ ಅಂದರೆ ಅದು ಪ್ರೆಸಿಪಿಟೇಟ್ ಆಗುತ್ತೆ. ನಂಬರ್ 2 ಊಟ ಕರೆಕ್ಟ್ ಮಾಡಬೇಕು, ಉಪವಾಸ ಮಾಡಬಾರ್ದು. ಓಕೆ, ಊಟ ಮಾಡಿಲ್ಲ ಅಂದರೆ ಬ್ಲಡ್ ಶುಗರ್ ಕಡಿಮೆ ಆಗುತ್ತೆ, ಅದು ಕೂಡ ಟ್ರಿಗರ್ ಆಗುತ್ತೆ. ನಂಬರ್ 3 ಸ್ಕ್ರೀನ್ ಟೈಮ್.
ಓಕೆ, ಮೊಬೈಲ್ 30 ಮಿನಿಟ್ಸ್ 1 ಅವರ್, ಅದರಿಂದ ಜಾಸ್ತಿ ನೋಡಬಾರ್ದು. ಮತ್ತು ಟ್ಯಾಬ್ಲೆಟ್ಸ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಪ್ರಕಾರ ಕರೆಕ್ಟ್ ಟ್ಯಾಬ್ಲೆಟ್ಸ್ ತಗೋಬೇಕು, ಮತ್ತು ಡಾಕ್ಟರ್ ಹತ್ರ ರೆಗ್ಯುಲರ್ ಫಾಲೋ ಅಪ್ ಮಾಡಬೇಕು ಅಷ್ಟೇ. ಇದು 5 ಐಟಮ್ ಕರೆಕ್ಟ್ ಮಾಡಿದರೆ ಅಟ್ಯಾಕ್ಸ್ ಬರೋದು ಚಾನ್ಸಸ್ ಮೋರ್ ದೆನ್ 95% ಸ್ಟಾಪ್ ಆಗುತ್ತೆ. ನಮ್ಮ ಹತ್ರ ಐ ಹ್ಯಾವ್ ಮೋರ್ ದೆನ್ 1.5 ಲ್ಯಾಕ್ ಪೇಷಂಟ್ಸ್ ಈಗ. ದೇ ಆರ್ ಲೀಡಿಂಗ್ ನಾರ್ಮಲ್ ಲೈಫ್, ಮದುವೆ ಆಗಿದೆ, ಶಾಲೆ ಹೋಗ್ತಾ ಇದ್ದಾರೆ, ಮಕ್ಕಳಿದ್ದಾರೆ, ಎಲ್ಲ ನಾರ್ಮಲ್ ಇದೆ, ನೋ ಪ್ರಾಬ್ಲಮ್ ಎಟ್ ಆಲ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಡಾಕ್ಟರ್ ನೈಮ್ ಸಾದಿಕ್ ಅವರು ಬಹಳಷ್ಟು ವಿಚಾರಗಳನ್ನು ಹೇಳಿದರು. ಇಂದಿನ ಯುಗದಲ್ಲೇ ಪಿಟ್ಸ್ ಅನ್ನೋದು ಬಹುತೇಕ ಮಂದಿಗೆ ಬರ್ತಾರೆ. ಸೊ ಈ ಸಂದರ್ಭದಲ್ಲಿ ಹಳ್ಳಿಗಳಲ್ಲಿ ಮೂಢನಂಬಿಕೆಯನ್ನು ನಂಬ್ತಾರೆ. ಆದರೆ ಅದಕ್ಕೆ ನಿಜವಾದ ಕಾರಣ ಏನು, ಅದು ಬಂದಾಗ ಯಾವ ರೀತಿ ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಯಾವ ರೀತಿ ಟ್ರೀಟ್ ಮಾಡಬೇಕು, ತದನಂತರ ಯಾವಾಗ ವೈದ್ಯರನ್ನು ಭೇಟಿ ಆಗಬೇಕು, ಬಹುತೇಕವಾದ ಕಿವಿ ಮಾತನ್ನು ಹೇಳಿದರು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.